ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಆರೋಗ್ಯಕರವಾಗಿರುವಂತಹ ಒಂದು ಕಷಾಯ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾಲ್ಗೆಗೂ ಅಷ್ಟೇ ರುಚಿಕರವಾಗಿರಬೇಕು, ಹೆಲ್ತ್ಗೂ ಅಷ್ಟೇ ಬೆನಿಫಿಟ್ ಅನ್ನ ಕೊಡಬೇಕು ಅಂತ ಕಷಾಯ ಪೌಡರ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕೊತ್ತಂಬರಿ ಕಾಳು 2 ಕಪ್ ಆಗೋಷ್ಟು ತಗೊಳ್ತಾ ಇದ್ದೀನಿ. ಜಾಮೂನ್ ಕಪ್ಪಲ್ಲಿ 2 ಕಪ್ಪು ಕೊತ್ತಂಬರಿ ಕಾಳು ಅಥವಾ ಧನಿಯಾ ಬೀಜ ಅಂತಾರಲ್ಲ, ಅದನ್ನ 2 ಕಪ್ ತಗೊಂಡಿದ್ದೀನಿ. 1/4 ಕಪ್ಪು ಜೀರಿಗೆ, ಒಂದು 7 ರಿಂದ 8 ಕಾಳುಮೆಣಸು, ಒಂದು 1/4 ಚಮಚ ಆಗುವಷ್ಟು ಕಾಳುಮೆಣಸು, ಒಂದು 5 ರಿಂದ 6 ಲವಂಗನ ತಗೊಳ್ತಾ ಇದ್ದೀನಿ. ಹಾಗೆ 1 ಚಮಚ ಅಥವಾ ಅರ್ಧ ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನ ಸೇರಿಸ್ಕೊಳ್ಳಿ. ಸಣ್ಣ ಚಮಚದಲ್ಲಿ 1 ಚಮಚ ನಾನಿಲ್ಲಿ ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ. ನೀವು ಇಲ್ಲಿ ದೊಡ್ಡ ಚಮಚದಲ್ಲಿ ತಗೊಳ್ಳೋದಾದ್ರೆ ಒಂದು ಅರ್ಧ ಚಮಚ ತಗೊಂಡ್ರೆ ಸಾಕಾಗುತ್ತೆ. ನಂತರ ನಾವಿಲ್ಲಿ ಧನಿಯಾನ ಹುರ್ಕೋಬೇಕಾಗುತ್ತೆ. ಒಂದು ಬಾಣಲಿಯಲ್ಲಿ ನಾವಿಲ್ಲಿ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಧನಿಯಾನ ಹುರ್ಕೋಬೇಕು. ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ನಾವಿಲ್ಲಿ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೀವು ಇಲ್ಲಿ ಕಬ್ಬಣದ ಬಾಣಲಿ ಉಪಯೋಗಿಸಿದ್ರೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು. ಮುಕ್ಕಾಲು ಭಾಗ ಧನಿಯಾನ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಲೈಟ್ ಆಗಿ ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ. ಆ ಹಂತದಲ್ಲಿ ಜೀರಿಗೆನ ಸೇರಿಸ್ಬಿಟ್ಟು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಎರಡನ್ನೂ ಸೇರಿ ಚೆನ್ನಾಗಿ ಹುರ್ಕೊಳ್ಳಿ. ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ನೀವು ಇಲ್ಲಿ ಹುರ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಿರುತ್ತೆ ಧನಿಯಾ ಮತ್ತು ಜೀರಿಗೆನಲ್ಲಿ ಎಷ್ಟೊಂದು ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳಿ. ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು ಅಂತಾನೆ ಹೇಳ್ಬೋದು. ಕಾಫಿ ಟೀ ಇಷ್ಟ ಇಲ್ಲದೆ ಇರೋರು ಅಥವಾ ಕಾಫಿ ಕುಡಿದ್ರೆ ಹೀಟ್ ಆಗುತ್ತೆ ಅಥವಾ ಟೀ ಕುಡಿದ್ರೆ ಪಿತ್ತ ಆಗುತ್ತೆ ಅನ್ನೋರು ಈ ರೀತಿ ಧನಿಯಾ ಕಷಾಯನ ಕುಡಿಬಹುದು, ಅಥವಾ ಧನಿಯಾ ಟೀ ಅಥವಾ ಧನಿಯಾ ಕಾಫಿ ಅಂತ ಸಹ ಕರೀತಾರೆ. ಅದನ್ನ ನೀವು ಮಾಡ್ಕೊಂಡು ಕುಡಿಬಹುದು. ಕಂದು ಬಣ್ಣಕ್ಕೆ ಬರೋವರೆಗೂ ಹುರಿದ್ಬಿಟ್ಟು ನಾನಿಲ್ಲಿ ಒಂದು ಪ್ಲೇಟ್ ಮೇಲೆ ತೆಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅದೇ ಬಾಣಲಿನ ಇಟ್ಕೊಂಡು ಮೆಂತ್ಯ ಕಾಳು ಹಾಗೆ ಕಾಳುಮೆಣಸು ಲವಂಗನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ. ಬಾಣಲಿ ಆಲ್ರೆಡಿ ಬಿಸಿ ಇರೋದ್ರಿಂದ ಬೇಗನೆ ಫ್ರೈ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಲೈಟಾಗಿ ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಹುರ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ತೆಗೆದುಕೊಳ್ಳುತ್ತೆ, ಹೆಚ್ಚು ಸಮಯನೂ ತೆಗೆದುಕೊಳ್ಳಲ್ಲ ಮೆಂತ್ಯ ಹಾಗೆ ಕಾಳುಮೆಣಸನ್ನ ಫ್ರೈ ಮಾಡಬೇಕಾದ್ರೆ. ನೋಡ್ತಾ ಇರ್ಬೋದು, ಈ ರೀತಿ ಕಂದು ಬಣ್ಣಕ್ಕೆ ಬರೋವರೆಗೂ ನೀವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ರೀತಿ ಬಣ್ಣ ಬರಬೇಕು. ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ನಂತರ ಇವನ್ನೆಲ್ಲ ಒಂದೇ ಪ್ಲೇಟ್ಗೆ ಸೇರಿಸ್ಬಿಟ್ಟು ನಾನಿಲ್ಲಿ ಆರ್ಲಿಕ್ಕೆ ಬಿಟ್ಬಿಡ್ತೀನಿ. ಇದೇ ಪ್ಲೇಟಲ್ಲಿ ನೀವು ಆರ್ಲಿಕ್ಕೆ ಬಿಡ್ಬೋದು ಅಥವಾ ಒಂದು ದೊಡ್ಡದಾಗಿರುವಂಥ ಪ್ಲೇಟ್ಗೆ ಹಾಕಿ ಆರ್ಲಿಕ್ಕೆ ಬಿಟ್ಬಿಡಿ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ನುಣ್ಣಗೆ ಪೌಡರ್ ಮಾಡಿ ಒಂದು ತಟ್ಟೆ ಮೇಲೆ ಹಾಕಿ ಆರ್ಲಿಕ್ಕೆ ಬಿಟ್ಬಿಡಿ. ಈ ಪೌಡರ್ನ ನೀವು 2 ರಿಂದ 3 ತಿಂಗಳವರೆಗೂ ಹೊರಗಡೆನೇ ಇಟ್ಟು ಸ್ಟೋರ್ ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರಿದು ನಾವು ಪೌಡರ್ ಮಾಡಿ ಇಟ್ಕೊಂಡ್ರೆ 2 to 3 ಮಂತ್ ಅಂತೂ ಆರಾಮ್ಸೆ ನಾವು ಸ್ಟೋರ್ ಮಾಡ್ಕೋಬಹುದು. ನಾನಿಲ್ಲಿ ಪೌಡರ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮೇಲೆ ಆರ್ಲಿಕ್ಕೆ ಇಡ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಲೋಟ ಹಾಲನ್ನು ಇಲ್ಲಿ ಕಾಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಸಕ್ಕರೆ ಬದಲು ಕಲ್ಸಕ್ಕರೆ ಅಥವಾ ಬೆಲ್ಲನೂ ಸಹ ಸೇರಿಸ್ಕೋಬಹುದು. ನಿಮ್ಮ ಬಾಯಿ ರುಚಿಗೆ ತಕ್ಕಂತೆ ನೀವು ಇಲ್ಲಿ ಸಕ್ಕರೆಯನ್ನ ಸೇರಿಸ್ಕೊಳ್ಳಿ. ಸಕ್ಕರೆ ಅಂಶ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಇಲ್ಲಿ ಸಕ್ಕರೆನ ಸೇರಿಸ್ಕೋಬಹುದು. 1 ಚಮಚ ಕಷಾಯ ಪೌಡರ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಟೇಸ್ಟ್ ನೋಡ್ಕೊಂಡು ಕಷಾಯ ಪೌಡರ್ನ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬಹುದು. ಕಷಾಯ ಪೌಡರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. 1 ರಿಂದ 2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ. ಕಷಾಯ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದ್ದು ಅದರಲ್ಲಿರುವಂಥ ಸತ್ವ ಹಾಲಿಗೆ ಬಿಟ್ಕೋಬೇಕು. ಆ ರೀತಿಯಲ್ಲಿ ಕುದಿಸ್ಬಿಟ್ಟು ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡಿಬಿಟ್ಟು ನೀವು ಬಿಸಿ ಬಿಸಿಯಾಗಿ ಕುಡೀರಿ. ತುಂಬಾನೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಹೆಲ್ತ್ಗಂತೂ ತುಂಬಾನೇ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ತಣ್ಣಗಾಗಿದ್ದ ನಂತರ ಇನ್ನೊಂದು ಗಾಜಿನ ಬಾಟಲ್ಗೆ ಸೇರಿಸ್ಬಿಟ್ಟು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಆರಾಮ್ಸೆ 2 ರಿಂದ 3 ತಿಂಗಳವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಕಷಾಯನ ಮಾಡ್ಕೊಂಡು ಕುಡಿಬಹುದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.